ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾತ್ಕಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ಷಟಾಕ್ಷರಾಯ ನಮಃ. ಸರ್ವ ಟಿವಿಯ ವೀಕ್ಷಕರಿಗೆ ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, 29/9/2025 ಸೋಮವಾರ ಮತ್ತು 5/10/2025 ತನಕ ಭಾನುವಾರದ ತನಕ ಇರತಕ್ಕಂತಹ ವಾರದ ಭವಿಷ್ಯ ಕಾರ್ಯಕ್ರಮ ನೋಡೋದಕ್ಕಿಂತ ಮುಂಚೆ ಈ ವಾರದ ವಿಶೇಷ ದಿನಗಳನ್ನು ನೋಡೋಣ. ತುಂಬ ವಿಶೇಷವಾಗಿ ಈ ವಾರದಲ್ಲಿ 29ನೇ ತಾರೀಕು ಸೋಮವಾರ ದಿನದಂದು ಭದ್ರಕಾಳಿ ಅವತಾರ ಮಾಡಿರ್ತಕ್ಕಂಥ ದಿನ. ಸಾಕ್ಷಾತ್ ಯಾವುದೇ ತರಹದ ಕಾಳಿಕಾ ಮಾತೆ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ತೆರಳಿ ನೀವು ದೀಪವನ್ನು ಹಚ್ಚಿ ನಿಮ್ಮ ಆಶೆ ಆಕಾಂಕ್ಷೆಗಳನ್ನ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ದೀಪ ಹಚ್ಚಿದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ತರಹದ ಸಮಸ್ಯೆಗಳಿದ್ರೆ ದೂರ ಮಾಡ್ತಕ್ಕಂಥದ್ದು ಮರಿಬೇಡಿ. ಎಲ್ಲರೂ ಕೂಡ 29ನೇ ತಾರೀಕು ಸೋಮವಾರ ಭದ್ರಕಾಳಿ ರುದ್ರ ತಾಂಡವ ಆಡಿರ್ತಕ್ಕಂಥ ದಿನ. ಆ ದಿನದಂದು ದೀಪವನ್ನು ಹಚ್ಚಿ ನಿಮ್ಮ ರಾಶಿ ನಕ್ಷತ್ರ ಹೆಸರು ಗೋತ್ರವನ್ನು ಹೇಳಿ ಬೇಡ್ಕೊಂಬನ್ನಿ, ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡ್ಕೊಳ್ಳಿ. ಹಾಗೆಯೇ 1ನೇ ತಾರೀಕು ಬುಧವಾರ ಸರಸ್ವತಿ ಪೂಜೆ ಮತ್ತು ಆಯುಧ ಪೂಜೆ. ನೀವು ಬಳಸ್ತಕ್ಕಂತಹ ಗಾಡಿಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ನಿಮ್ಮ ಕಚೇರಿಗಳಾಗಿರ್ಬೋದು, ನಿಮ್ಮ ಯಾವುದೇ ಥರದ ಆಯುಧಗಳಾಗಿರ್ಬೋದು, ಮತ್ತು ನೀವು ಬಳಸ್ತಕ್ಕಂಥ ನಾನಾ ವಸ್ತುಗಳು, ನೀವು ಲ್ಯಾಪ್ಟಾಪ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಒಂದು ಮೊಬೈಲ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಅಲಂಕರಿಸಿ ಖಂಡಿತವಾಗಲೂ ಕೂಡ, ಹಾಗೂ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಮೆಷಿನರಿಗಳು ವರ್ಷ ಪೂರ್ತಿ ನಿಮಗೆ ದುಡಿದು ಕೊಡುತ್ತೆ ಖಂಡಿತವಾಗಲೂ ಕೂಡ. ಹಾಗೆಯೇ ಯಾವುದೇ ತರಹದ ನಿಮ್ಮ ವ್ಯಾಪಾರ ವಹಿವಾಟು ನಡೆಸ್ತಕ್ಕಂಥ ಜಾಗಗಳಿಗೆ ಪೂಜೆ ಮಾಡೋದಕ್ಕೆ ಅತ್ಯಂತ ಶುಭ ದಿನ 1ನೇ ತಾರೀಕು ಬುಧವಾರ, ಅಕ್ಟೋಬರ್ ತಿಂಗಳು 1ನೇ ತಾರೀಕು ಬುಧವಾರ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, 2ನೇ ತಾರೀಕು ಗುರುವಾರ ವಿಜಯದಶಮಿ. ವಿಜಯವನ್ನು ಸಾಧಿಸಲಿಕ್ಕೆ, ಹೊಸ ಪ್ರಯತ್ನ ಮಾಡಲಿಕ್ಕೆ, ಹಾಗೆಯೇ ಮಕ್ಕಳಿಗೆ ಹೊಸದಾಗಿ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ, ಅಕ್ಷರಾಭ್ಯಾಸವನ್ನು ಕಲೀಲಿಕ್ಕೆ ತುಂಬ ಅತ್ಯಂತ ಶುಭ ದಿನ ಗುರುವಾರ 2ನೇ ತಾರೀಕು. ಈ ಒಂದು ಅನ್ನಪ್ರಾಶನ ಮಾಡೋದಕ್ಕೆ ಕೂಡ, ಅನ್ನಪ್ರಾಶನ ಅಂದರೆ ಮಕ್ಕಳಿಗೆ ಅನ್ನವನ್ನು ಸೇವಿಸಲಿಕ್ಕೆ ಶುಭ ದಿನ. ಖಂಡಿತವಾಗ್ಲೂ ಕೂಡ ಈ ಒಂದು ಅವಕಾಶಗಳು ಕೂಡ ಖಂಡಿತವಾಗ್ಲೂ ಕೂಡ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ 4ನೇ ತಾರೀಕು ಶನಿವಾರ, ಶನಿ ಮಹಾಪ್ರದೋಷ. ಈ ಶನಿ ಮಹಾಪ್ರದೋಷದಂದು ನಿಮ್ಮನ್ನು ಕಾಡುವಂತಹ ಅಷ್ಟಮ ಶನಿ, ಏಳುವರೆ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಪಂಚಮ ಶನಿ, ಶನಿ ದಶ, ಶನಿ ಭುಕ್ತಿ, ನಿಮ್ಮ ಜಾತಕದಲ್ಲೇ ಶನಿ ನೀಚನಾಗಿದ್ದಾಗ, ಗೋಚಾರದಲ್ಲಿ ಶನಿ ಕೆಟ್ಟಿದ್ದಾಗ ಖಂಡಿತವಾಗ್ಲೂ ಅಂಥವರು ಶನಿಮಾತನ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ತೆರಳಿ ಯಾವುದಾದ್ರೂ ಅಭಿಷೇಕ ವಸ್ತುಗಳನ್ನು ಕೊಟ್ಟು ಪಂಚಾಕ್ಷರಿ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಬಿಲ್ಪತ್ರೆಕಾಯಿ ದೀಪವನ್ನು ಹಚ್ಚುವಂಥದ್ದು, ಹಾಗೆಯೇ ಬಿಲ್ಪತ್ರೆಯಿಂದ ಅರ್ಚನೆ ಮಾಡುವಂಥದ್ದು, ಬಿಲ್ಪತ್ರೆ ಹಾರವನ್ನು ಸಮರ್ಪಿಸಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರಲಿ ಅಂತ ಬೇಡ್ಕೊಳ್ಳುವಂಥದ್ದು, ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡುವಂಥದ್ದಕ್ಕೆ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶನಿ ಮಹಾಪ್ರದೋಷದಿಂದ ಎಲ್ಲ ತರಹದ ದೋಷಗಳನ್ನು ಮುಕ್ತಿಯನ್ನು ಪಡೆದುಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ ಅವಕಾಶ ಕೂಡ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಸಾಲ, ಪಾಪ ಹಲವಾರು ವರ್ಷಗಳಿಂದ ಸಾಲದಲ್ಲಿ ಸಿಗಾಕೊಂಡಿರ್ತೀರ, ಒದ್ದಾಡ್ತಿರ್ತೀರ, ಪಾಪ ಸಾಲ ತೀರಿಸೋದಕ್ಕೆ ಹಿಂಗೆ ಯಾವುದೇ ದೋಚ್ತಾ ಇಲ್ಲ ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ದಿನದಂದು ಅಂದರೆ 1ನೇ ತಾರೀಕು ಬುಧವಾರ ಮಧ್ಯಾಹ್ನ 2ರಿಂದ 3 ಗಂಟೆ ಸುಮಾರಿಗೆ ಯಾರಿಗೆ ಸಾಲ ಕೊಡಬೇಕೋ ಅವ್ರ ಹೆಸರು ಹೇಳಿ, ಒಂದು ಬ್ಯಾಂಕ್ ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಕೈ ಸಾಲ ಇರ್ಬೋದು, ಲೋನ್ ಆಗಿರ್ಬೋದು, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತಿರ್ಬೋದು, ಅಂಥವರಿಗೆ ಖಂಡಿತವಾಗ್ಲೂ ಕೂಡ ಬುಧವಾರದಂದು ಮಧ್ಯಾಹ್ನ 2ರಿಂದ 3 ಗಂಟೆ ಸುಮಾರಿಗೆ ಒಂದಷ್ಟು ಹಣವನ್ನು ತೆಗೆದು ವಿಳ್ಯದೆಲೆ ಅಡಿಕೆಯನ್ನು ಇಟ್ಬಿಟ್ಟು, ಸೊ ನೀವು ಹಣವನ್ನು ಒಂದು 100 ರೂಪಾಯಿ ಆಗಲಿ, 1000 ಆಗಲಿ ತೆಗೆದಿಟ್ಟು, ಈ ಸಾಲ ನಮಗೆ ಆದಷ್ಟು ಬೇಗ ತೀರಬೇಕು, ಪಾವತಿ ಆಗಬೇಕು ಅಂತೇಳಿ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸಾಲ ಆದಷ್ಟು ಬೇಗ ತೀರುತ್ತೆ, ಯಾವುದಾದ್ರೂ ರೂಪದಲ್ಲಿ ಬಂದು ನಿಮಗೆ ತಲುಪುತ್ತೆ. ಖಂಡಿತವಾಗ್ಲೂ ಕೂಡ ವಾರ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಈ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ತುಂಬ ಕಂಟಿನ್ಯೂಟಾಗಿ ಮಾಡಿ ಸಕ್ಸಸ್ ಆಗುತ್ತೆ. ಹಾಗೆಯೇ 4ನೇ ತಾರೀಕು ಶನಿವಾರ ಮಧ್ಯಾಹ್ನ 12ರಿಂದ 1 ಗಂಟೆ ಸುಮಾರಿಗೆ, ಸೊ ಈ ಒಂದು ಅವಕಾಶ ಕೂಡ ನೀವು ಮಾಡ್ಕೋಬಹುದು. ಸಾಲ ತೀರಿಸಲಿಕ್ಕೆ ಅತ್ಯಂತ ಶುಭ ದಿನ, ಶುಭ ವೇಳೆ ಹೇಳಿದ್ವಿ. ಅಷ್ಟು ಹಣವನ್ನು ವಿಳ್ಯದೆಲೆ ಅಡಿಕೆಯನ್ನು ಜೋಡಿಸ್ಬಿಟ್ಟು ನೀವು ಅವ್ರಿಗೋಸ್ಕರ ನಾನು ನೀಡ್ತಾ ಇದ್ದೀನಿ, ಆದಷ್ಟು ಬೇಗ ಸಾಲವನ್ನು ದೂರ ಮಾಡಿ ಅಂತೇಳಿ ಬೇಡ್ಕೊಂಡು ಒಂದಷ್ಟು ಅಮೌಂಟ್ ಅದ್ರ ಮೇಲೆ ಇಟ್ಬಿಡಿ, ಬೇಡ್ಕೊಳ್ಳಿ, ದೀಪ ಹಚ್ಚಿ ಕಡ್ಡಿ ಕರ್ಪೂರ ಹಚ್ಚಿ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸಾಲ ಪಾವತಿ ಆಗುತ್ತೆ. ಎರಡನೇದಾಗಿ ಬಹಳಷ್ಟು ಬೇಡಿಕೆ ಆಗಿದೆ,
ಸಿಸೇರಿಯನ್ ಡೇಟ್ಗಳು ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ. ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಿದ್ದಾರೆ, ಅಂದರೆ ಪ್ರಪಂಚಾದ್ಯಂತ ಎಲ್ಲ ಬೇರೆ ಬೇರೆ ದೇಶಗಳಿಂದ ಕೂಡ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ತುಂಬಾ ಸಂತೋಷಕರವಾದ ವಿಚಾರ ಇದು. ರಾಜಯೋಗದಲ್ಲಿ ಮಕ್ಕಳು ಜನನ ಆದ್ರೆ ಖಂಡಿತವಾಗ್ಲೂ ಕೂಡ ಏನೇ ಕರ್ಮಾನುಸಾರವಾಗಿ ಪೂರ್ವಜರ ಒಂದು ಆಶೀರ್ವಾದದೊಂದಿಗೆ ಪೂರ್ವಪುಣ್ಯ ಪ್ರತಿಫಲದೊಂದಿಗೆ ನಾವು ಮಕ್ಕಳು ಒಟ್ಟರು ಕೂಡ ಅದಕ್ಕೆ ಒಂದು ನಂಟಿರುತ್ತೆ. ಸೊ ಹಾಗಾಗಿ ಈ ವೇಳೆಯಲ್ಲಿ ಮಕ್ಕಳಿಗೆ ಸಿಸೇರಿಯನ್ ಮಾಡಿ ಅಂದ್ರೆ ಮಕ್ಕಳನ್ನ ಸಿಸೇರಿಯನ್ ಮಾಡಿ ತೆಗೆದಾಗ ಖಂಡಿತವಾಗ್ಲೂ ಕೂಡ ಒಳ್ಳೆ ರಾಜಯೋಗವನ್ನ ತಂದುಕೊಡುವಂಥದ್ದಾಗಿರುತ್ತೆ. ಇದು ಈ ಅವಕಾಶ ಕೂಡ ನೀವು ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ. 2ನೇ ತಾರೀಕು ಗುರುವಾರ ಶ್ರವಣ ನಕ್ಷತ್ರ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ಧನುಷ್ ಲಗ್ನ. ಹಾಗೆಯೇ 3ನೇ ತಾರೀಕು ಶುಕ್ರವಾರ ಧನಿಷ್ಠ ನಕ್ಷತ್ರ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ಇದು ಕೂಡ ಧನುಷ್ ಲಗ್ನ ಬರುತ್ತೆ. 4ನೇ ತಾರೀಕು ಶನಿವಾರ ಸತಭಿಷ ನಕ್ಷತ್ರ 11:30ರಿಂದ 12:30 ಗಂಟೆವರೆಗೆ ಇರುತ್ತೆ. ಇದು ಕೂಡ ಧನುಷ್ ಲಗ್ನ ಬರುತ್ತೆ. 5ನೇ ತಾರೀಕು ಭಾನುವಾರ ಪೂರ್ವಭದ್ರ ನಕ್ಷತ್ರ 11:30ರಿಂದ 12:30 ತನಕ ಇದು ಕೂಡ ಧನುಷ್ ಲಗ್ನ ಬರುತ್ತೆ. ಸೊ ಇದನ್ನ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ. ಸಮಯದ ಅಭಾವದಿಂದ ನಾವು ಈ ತರ ಸ್ಪೀಡಾಗಿ ನಾವು ಮಾತಾಡಬೇಕಾಗಿ ಬಂತು. ಖಂಡಿತವಾಗ್ಲೂ ಕೂಡ ಇದನ್ನ ಈ ವಾರದ ವಿಶೇಷವಾಗಿ ನೀವು ಇದನ್ನ ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರಗಳು ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಇದನ್ನ ಮಾಡ್ಕೊಳ್ಳಿ. ಈಗ ವಾರದ ಭವಿಷ್ಯ ಕಾರ್ಯಕ್ರಮ ನೋಡೋಣ. ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ರಾಶಿ ಮೇಷರಾಶಿ. 29/9/2025 ಸೋಮವಾರದಿಂದ ಅಂದ್ರೆ 5/10/2025 ಭಾನುವಾರ ತನಕ ಇರತಕ್ಕಂತಹ ವಾರದ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ ಸಪ್ತಮ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಆದ್ರೆ 3ನೇ ತಾರೀಕಿಂದ 3-4-5 ತಾರೀಕಿಂದ ಪ್ರವೇಶ ಆಗ್ತಕ್ಕಂಥದ್ದು. ಬುಧಗ್ರಹ 7ನೇ ಮನೆಗೆ ಕುಜನ ಜೊತೆಯಲ್ಲಿರ್ತಕ್ಕ ಗೋಚರಿಸ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಸ್ನೇಹಿತರಿಂದ ಸ್ವಲ್ಪ ಸಾಲದ ಸಮಸ್ಯೆ, ಸ್ನೇಹಿತರಿಂದ ಸ್ವಲ್ಪ ಸಾಲಕ್ಕೆ ಒತ್ತಾಯ, ಸ್ನೇಹಿತರಿಗೆ ಸ್ವಲ್ಪ ವಿಟ್ನೆಸ್ ಹೋಗಬೇಡಿ ಖಂಡಿತವಾಗ್ಲೂ ಕೂಡ. ಪಾರ್ಟ್ನರ್ ಆಗಿ ಏನಾದ್ರು ಸೈನ್ ಹಾಕಿದ್ರೆ ಹಾಕಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ. ಸಿಗಾಕೋಗ್ಬಿಡ್ತೀರಾ. ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವ್ರು ನೀವು ಉಂಟು, ನಿಮ್ಮ ಕೆಲಸ ಉಂಟು ಅಂತ ಹೇಳಿ ನೀವು ಮಾಡಬೇಕಾಗ್ತದೆ ಈ ವಾರದಲ್ಲಿ. ಖಂಡಿತವಾಗ್ಲೂ ಕೂಡ 3ನೇ ತಾರೀಕು ನಂತರ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. 29, 30, 1, 2ನೇ ತಾರೀಕು ಪರವಾಗಿಲ್ಲ. ಆರೋಗ್ಯ ಪ್ರಾಪ್ತಿ ಹಾಗೂ ಶತ್ರು ಸಂಹಾರ, ಶತ್ರು ನಾಶ ಮಾಡುವಂಥದ್ದು ಹಾಗೂ ಸೂರ್ಯ ಬುಧ ಆದಿತ್ಯೋಗ ನಿಪುಣ ಯೋಗ ಅಂತಕ್ಕಂಥದ್ದು ಇರುತ್ತೆ. ಶತ್ರುನ್ನ ನಾಶ ಮಾಡ್ತಕ್ಕಂಥದ್ದು ಅದ್ಭುತ ಇರತಕ್ಕಂಥದ್ದು. ಒಳ್ಳೆ ಕೀರ್ತಿ, ಒಳ್ಳೆ ಒಡವೆಗಳು ಕೂಡ ತಗುವಂಥದ್ದು. ಹಾಗೆಯೇ ಆಡಂಬರ ಖರ್ಚುಗಳನ್ನ ಉಂಟು ಮಾಡುವಂಥದ್ದು. ಎಲವರ್ಷಿಣೆ ವಕ್ರಶಿಣೆ ಆದರೂ ಕೂಡ ತಂದೆ ಮಕ್ಕಳ ನಡುವೆ ಸ್ವಲ್ಪ ಕಿರಿಕಿರಿ, ಮಾವಂದರಿಗೆ ಸ್ವಲ್ಪ ಅನಾನುಕೂಲ, ಕಿರಿಕಿರಿ. ನಿಮ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾವಂದರಿಗೆ, ಸೋದರ ಮಾವಂದರಿಗೆ ಸ್ವಲ್ಪ ಕಲಹ, ಕಿರಿಕಿರಿ. ವಿಟ್ನೆಸ್ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಹಾಕಕ್ಕೆ ಹೋಗಬೇಡಿ, ಸೆಕ್ಯೂರಿಟಿ ಕೊಡಕ್ಕೆ ಹೋಗಬೇಡಿ. ಫ್ರೆಂಡ್ಸನ್ನ ಸ್ವಲ್ಪ ದೂರ ಮಾಡಿ. ಸಾಧ್ಯವಾದಷ್ಟು 3ನೇ ತಾರೀಕಿನ ನಂತರ ಸ್ವಲ್ಪ ದೂರ ಮಾಡೋದು ಒಳ್ಳೆಯದು ಈ ವಾರದಲ್ಲಿ. ಹಾಗೆಯೇ 3ರಲ್ಲಿರ್ತಕ್ಕಂಥ ಗುರುಗ್ರಹ ನಾನಾ ರೀತಿ ನಿಮಗೆ ಅನುಕೂಲ, ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಕ್ಕಂಥದ್ದು. 5ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕೇತು ಮಾನಸಿಕ ದೈಹಿಕ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆಗಳು, ಕಿತ್ತಾಡುವಂಥದ್ದು, ಚಿತ್ರರಂಗದಲ್ಲಿರ್ತಕ್ಕಂಥವರಿಗೆ ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ನಾನಾ ರೀತಿ ತೊಂದರೆಗೆ ಒಳಗಾಗುವಂಥದ್ದು. ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ನಿಮಗೆ ಚಂದ್ರ ನಿಮಗೆ ಭಾಗ್ಯದಲ್ಲಿ ಇರೋದ್ರಿಂದ ಶುಕ ಭಾಗ್ಯನ ಉಂಟು ಮಾಡುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನ ಉಂಟು ಮಾಡ್ತಕ್ಕಂಥದ್ದು. ಈ ವಾರ ನಿಮಗೆ ಕೆಂಪು ಗುಲಗಂಜಿ ಮತ್ತು ಬಿಳಿ ಸಾಸಿವೆ, ಕೆಂಪು ಗುಲಗಂಜಿ ಮತ್ತು ಬಿಳಿ ಸಾಸಿವೆಯನ್ನ ಒಂದು ಚಮಚ ಆದಷ್ಟು ಪರ್ಸಲ್ಲಿ ಅಂದ್ರೆ ಪ್ಯಾಕೆಟ್ ತರ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಳ್ಳಿ, ಬೀರೋ ಒಳಗೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ಪರಿಹಾರದಿಂದ ಮುಕ್ತಿಯನ್ನು ಪಡೆಯುತ್ತೀರ. ಮೋಸ ಹೋಗದೆ ತಡೆಯುತ್ತೀರ. ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ನಿಮಗೆ 5, 9, 6ರ ಸಂಖ್ಯೆ ತುಂಬಾ ಚೆನ್ನಾಗಿರುತ್ತೆ. ರೆಡ್, ಗ್ರೀನ್, ಬಿಳಿ ಬಣ್ಣಗಳು ತುಂಬಾ ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ ಈ ವಾರ ನಿಮಗೆ. ಖಂಡಿತವಾಗ್ಲೂ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಶುಭವಾಗಲಿ.
ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಾಧಿಪತಿಯಾದ ಶುಕ್ರ ಗ್ರಹ 4ನೇ ಮನೆಯಲ್ಲಿ, ವಾಹನಕಾರಕ ಶುಕ್ರ ವಾಹನ ಸ್ಥಾನದಲ್ಲಿ, ಕೇತು ಒಟ್ಟಿಗೆ ವಾಹನಗಳಲ್ಲಿ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು. 5ನೇ ಮನೆಯಲ್ಲಿ ಇರತಕ್ಕಂಥ ಬುಧ ಮತ್ತು ಆದಿತ್ಯ, ಬುಧ ಆದಿತ್ಯ ಯೋಗ, ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ. ಈ ವಾರದಲ್ಲಿ ನಿಮಗೆ 29, 30, 1, 2ನೇ ತಾರೀಕು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ 3, 4, 5ನೇ ತಾರೀಕು ಅನಾರೋಗ್ಯ ಸಮಸ್ಯೆ, ಸಾಲದ ಸಮಸ್ಯೆ, ಶತ್ರು ಬಾಧೆಗಳು ಖಂಡಿತವಾಗ್ಲೂ ಕೂಡ, ಹಣ ದೊಡ್ಡ ಮಟ್ಟಿಗೆ ಕಳ್ಕೊಳ್ಳುವಂಥದ್ದು ಇರುತ್ತೆ. ಮಾತು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಮಾತು ಕೊಡಬೇಡಿ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಆದರೆ ಗುರುಬಲದಿಂದ ತಕ್ಕ ಮಟ್ಟಿಗೆ ಸಾಲದಿಂದ, ಶತ್ರು ಭಯದಿಂದ ದೂರ ಕೂಡ ಅಂತ್ಯವಾಗಿ ಈ ವಾರದ ಅಂತ್ಯದಲ್ಲಿ ಸಿಗುವಂಥದ್ದಾಗಿರುತ್ತೆ. ಶನಿ ಬಲ, ಗುರುಬಲ, ರಾಹುಕೇತು ಬಲ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ನರಗಳ ದೌರ್ಬಲ್ಯ 3, 4, 5ನೇ ತಾರೀಕು ನಂತರ ನಿಮಗೆ ನರಗಳ ದೌರ್ಬಲ್ಯ, ಸ್ಕಿನ್ ಸಂಬಂಧವಾಗಿ ಚರ್ಮದ ಕಾಯಿಲೆಯನ್ನು ಎದುರಿಸುವಂಥದ್ದಾಗಿರುತ್ತೆ. ನಾಟಿ ಔಷಧಿ ತಗೋಬೇಕಾಗತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೋಬೇಕು. ಅದರ ಧನಪ್ರಾಪ್ತಿ, ಸಕಲ ಸಂಪತ್ತು, ಐಶ್ವರ್ಯನ ತಂದುಕೊಡುವಂಥದ್ದು, ಒಳ್ಳೆಯ ವಾಕ್ ಚಾತುರ್ಯವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ನಿಮ್ಮ ಮಾತಿಗೆ ಬೆಲೆ ಸಿಗುವಂಥದ್ದು, ಕುಟುಂಬದಲ್ಲಿ ಶುಭ ಕಾರ್ಯ ಯತ್ನ, ಆ ಒಂದು ಶುಭ ಕಾರ್ಯಗಳು ಸಕ್ಸಸ್ ಆಗುವಂಥದ್ದು, ದೂರದ ಪ್ರಯಾಣ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ, ಒಂಥರ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ತುಂಬಾ ವಿಶೇಷವಾದಂತಹ ಸಂದರ್ಭ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸುಖ, ಶಾಂತಿ, ನೆಮ್ಮದಿ ಖಂಡಿತವಾಗ್ಲೂ ಕೂಡ ಸಿಗತ್ತೆ. ಸ್ವಲ್ಪ ಹಣದ ವಿಚಾರದಲ್ಲಿ, ಆರೋಗ್ಯದ ವಿಚಾರದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ. ಸೊ ಬೆಟ್ಟದ ನೆಲ್ಲಿ ಬೇರು ಮತ್ತು ತುಳಸಿ ಬೇರು 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ಬೀರೋ ಒಳಗೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಕಚೇರಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 5, 6, 1ರ ಸಂಖ್ಯೆ ತುಂಬಾ ಅದು ಅನುಕೂಲ ತಂದು ಕೊಡುತ್ತೆ. ಖಂಡಿತವಾಗ್ಲೂ ಕೂಡ ಬಿಳಿ, ಗ್ರೀನ್, ಕ್ರೀಮ್ ಬಣ್ಣಗಳು ಮತ್ತು ಪಿಂಕ್ ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಇದನ್ನ ಫಾಲೋ ಮಾಡಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿಯಾದ ಬುಧ ಗ್ರಹ ಸುಖ ಸ್ಥಾನದಲ್ಲಿರ್ತಕ್ಕಂಥ 29, 31, 2ನೇ ತಾರೀಕುವರೆಗೂ. ತದನಂತರ ಕೂಡ 3, 4, 5ನೇ ತಾರೀಕು ತುಂಬಾ ಚೆನ್ನಾಗಿರುತ್ತೆ. ವಾಹನ ಖರೀದಿ, ಭೂ ಖರೀದಿ, ಹಳೆಯ ಗಾಡಿಯನ್ನು ಮಾರಿ ಹೊಸ ಗಾಡಿ ತಗೊಳ್ಳುವಂಥ ಒಂದು ಯೋಗ ತಂದು ಕೊಡುತ್ತೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಸಹೋದರ ವರ್ಗದಿಂದ ಸ್ವಲ್ಪ ತೊಂದರೆ, ಕಿರಿಕಿರಿ ಉಂಟು ಮಾಡುವಂಥದ್ದಾಗಿರುತ್ತೆ. ಮತ್ತೆ ಅಣ್ಣ ತಮ್ಮದ ವಿಚಾರದಲ್ಲಿ, ಅಕ್ಕ ತಂಗಂದ್ರ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋದು, ವಾದ ವಿವಾದಗಳನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಸೊ ನಿಮಗೂ ಕೂಡ ಒಡವೆಗಳು, ಚಿನ್ನ ಬೆಲೆ ಆಭರಣಗಳು ಖರೀದಿ ಮಾಡುವಂತ ಒಂದು ಯೋಗ ತಂದು ಕೊಡುತ್ತೆ ಖಂಡಿತವಾಗ್ಲೂ ಕೂಡ. ಮಕ್ಕಳಿಂದ ಅಶಾಂತಿ, ಕಿರಿಕಿರಿ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಬಾಲಗ್ರಹ ದೋಷದ ಒಂದು ದುಷ್ಪರಿಣಾಮ ಬೀರುವಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಸಮಸ್ಯೆಯನ್ನು ದೂರ ಮಾಡ್ಕೋಬಹುದು. ಶನಿ 10ರಲ್ಲಿರೋದ್ರಿಂದ ತುಂಬಾ ಕಷ್ಟಪಟ್ಟು ಜೀವನ ಮಾಡುವಂಥದ್ದಾಗಿರುತ್ತೆ. ಹಾಗೆ 9ರಲ್ಲಿರ್ತಕ್ಕಂಥ ರಾಹು ತಂದೆಗೆ ಸ್ವಲ್ಪ ಅನಾನುಕೂಲವು, ತಂದೆ ಮಕ್ಕಳ ನಡುವೆ ಸ್ವಲ್ಪ ಕಿತಾಪತಿ, ಕಿರಿಕಿರಿ ಆಗುವಂಥದ್ದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಚ್ಚೆತ್ಕೋಬೇಕಾಗತ್ತೆ. ತಂದೆ ಮಕ್ಕಳ ನಡುವೆ ಸ್ವಲ್ಪ ವಾದ ವಿವಾದಗಳನ್ನ ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತೆ ಈ ವಾರದಲ್ಲಿ ತಾಯಿಯ ಅನುಕೂಲದಿಂದ, ತಾಯಿ ಕಡೆಯಿಂದ ನಿಮ್ಗೆ ಏನಾದರೂ ಆಸ್ತಿ ಬರೋದಿದ್ರೆ ಖಂಡಿತವಾಗ್ಲೂ ಕೂಡ, ಏನಾದರೂ ಆಸ್ತಿ ಬರೋದಕ್ಕೆ ನೀವೇನಾದರೂ ಬೇರೆ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಅತ್ಯಂತ ಶುಭ ದಿನ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ವಾರ. ಅದ್ಭುತವಾದ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಜನ್ಮದಲ್ಲಿ ಗುರು ಇದ್ದಾಗ ಸ್ವಲ್ಪ ಏನೋ ಒಂಥರ ಗೊಂದಲ, ಏನೋ ಒಂಥರ ಜಿಗುಪ್ಸೆ, ಏನೋ ಒಂಥರ ಕ್ರಿಯೇಟ್ ಮಾಡುವಂಥದ್ದು. ಕೋಪ ಕಡಿಮೆ ಮಾಡ್ಕೊಳ್ಳಿ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಖಂಡಿತವಾಗ್ಲೂ ಕೂಡ ಲವಂಗ ಮತ್ತು ಮೆಂತ್ಯ, ಈ ಲವಂಗ ಮೆಂತ್ಯ 1 ಚಮಚದಷ್ಟು ಒಂದು ಪರ್ಸಲ್ಲಿ ಅಥವಾ ಒಂದು ಪ್ಯಾಕೆಟ್ ಅಲ್ಲಿ ಪಟ್ನ ತರ ಕಟ್ಬಿಟ್ಟು ಪರ್ಸಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲವಂಗ ಮತ್ತು ಮೆಂತ್ಯ 2 ಕೂಡ ಪ್ಯಾಕ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ಜೇಬಲ್ಲಿ ಇಟ್ಕೊಳ್ಳಿ, ನಿಮ್ಮ ಕಚೇರಿಯಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆ ವ್ಯಾಪಾರ ಹೆಚ್ಚಾಗುವಂಥದ್ದು. ಕಲಾಕಾರರಿಗೆ ತುಂಬಾ ಒಳ್ಳೆ ಆರ್ಡರ್ಗಳು ಬರುವಂಥದ್ದು. ಮತ್ತೆ ರಾಜಕಾರಣಿಗಳು ತುಂಬಾ ಒಳ್ಳೆಯದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹೈಯರ್ ಎಜುಕೇಶನ್
ಓದಲಿಕ್ಕೆ ಈ ರಾಶಿಯಲ್ಲಿಟ್ಟಿರ್ತಕ್ಕಂಥ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ತುಂಬ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು ಮಿಥುನ ರಾಶಿಯಲ್ಲಿಟ್ಟಿರ್ತಕ್ಕಂಥವ್ರಿಗೆ 5, 1, 6 ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಪಿಂಕ್, ಗ್ರೀನ್, ಬಿಳಿ ಬಣ್ಣಗಳು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿಯಲ್ಲಿಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಾಧಿಪತಿಯ ಚಂದ್ರಗ್ರಹ. ಸೊ 6ನೇ ಮನೆಯಲ್ಲಿ 6, 7, 8ನೇ ಭಾವದಲ್ಲಿ ಗೋಚರಿಸೋದ್ರಿಂದ ಖಂಡಿತವಾಗ್ಲೂ ಸಾಲದಿಂದ ಮುಕ್ತಿ, ಶತ್ರು ನಾಶ, ಶತ್ರು ಸಂಹಾರ ಯೋಗ ಪಡೆಯುವಂಥದ್ದು, ಮದುವೆ ವಯಸ್ಸಲ್ಲಿ ಇರ್ತಕ್ಕಂಥ ಗಂಡು ಹೆಣ್ಣಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದು, ವಿನಾಕಾರಣ ಸಾಲ ಏರುವಂಥದ್ದು. ಖಂಡಿತವಾಗ್ಲೂ ಕೂಡ ಬಿಸ್ನೆಸ್ ಹೋಗಬೇಡಿ, ಜಾಮೀನು ಹೋಗಬೇಡಿ. ಸೊ ಮುನ್ನ ಆಲೋಚನೆಯಿಂದ ನಡೆದುಕೊಳ್ಳಿ. ಖಂಡಿತವಾಗ್ಲೂ ಕೂಡ ಎರಡರಲ್ಲಿರ್ತಕ್ಕಂಥ ಶುಕ್ರ ಕೇತು ಕುಟುಂಬದಲ್ಲಿ ಅಶಾಂತಿ, ವಾಗ್ದೋಷ, ಏನೇ ಮಾಡಿದ್ರು ಏನೇ ಮಾತಾಡಿದ್ರು ಕೆಟ್ಟದನ್ನೇ ಬಯಸುವಂಥದ್ದು. ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಹಣದ ಸಮಸ್ಯೆ. ಖಂಡಿತವಾಗ್ಲೂ ಕೂಡ ಎಷ್ಟೇ ಬಂದರೂ ಸಾಲದು ಇನ್ನೂ ಬೇಕು, ಇನ್ನೂ ಸಾಲ ಏರಿಸ್ಕೋಬೇಕು ಅಂತಕ್ಕಂಥ ವಾತಾವರಣ ಕಂಡು ಬರುತ್ತೆ. ಖಂಡಿತವಾಗ್ಲೂ ಕೂಡ ಸಹೋದರ ಪ್ರಾಪ್ತಿ ಮತ್ತು ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥದ್ದು ಕಟಕ ರಾಶಿ ಇರ್ತಕ್ಕಂಥವ್ರು ಈ ವಾರ. ಹಾಗೆ 4ನೇ ಮನೆಯಲ್ಲಿ 3, 4, 5ನೇ ತಾರೀಕು ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು. ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರವಾಸಕ್ಕೆ ಒಳ್ಳೆ ಅದ್ಭುತವಾದ ಒಂದು ವಾರ. ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೊರದೇಶ ಪ್ರಯಾಣ ಮಾಡುವಂಥದ್ದು, ಸಮುದ್ರ ದಾಟಿ ಯೋಗವನ್ನು ಪಡ್ಕೊಳ್ಳುವಂಥ ಅದ್ಭುತವಾದ ವಾರ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. ಆದರೆ ಮೃತ್ಯು ದೋಷ ಕಟ್ಟಿಟ್ಟ ಬುತ್ತಿ ಇನ್ನಷ್ಟು ಕಾಲ, ಅಪಮೃತ್ಯು ದೋಷ, ಮೃತ್ಯುಂಜಯ ಜಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಓಂ ಹೇಂ ಓಂ ಸ ಪೂರ್ಪ ಶಿವತ್ರೇಂಬಕ ಮೆಜಾಮಗೆ ಶುವಂತಿ ಪುಷ್ಟಿವರ್ತ 3 ವಾರ ಮೃತ್ಯೋರ್ಮುಕ್ಷಿ ಮಾಮುದಾರ ಶಿರೋಂ ಜುಮ್ ಸೋಮ್ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. ಮೃತ್ಯು ಅಪಮೃತ್ಯು ದೋಷದಿಂದ ಖಂಡಿತವಾಗ್ಲೂ ಕೂಡ ದೂರ ಮಾಡ್ಕೋತೀರಾ. ಆದರೆ ಈ ವಾರದಲ್ಲಿ 4, 5ನೇ ತಾರೀಕು ನಿಮಗೆ ಚಂದ್ರಾಷ್ಟಮ ಇದೆ. ಹುಷಾರ್ 4, 5ನೇ ತಾರೀಕು ಚಂದ್ರಾಷ್ಟಮ ಇದೆ. ಎಚ್ಚೆತ್ಕೊಳ್ಳಿ. ಪ್ರಯಾಣವನ್ನು ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಹೊಸ ಪ್ರಯತ್ನಗಳನ್ನ ಅವಾಯ್ಡ್ ಮಾಡಿ. 4, 5ನೇ ತಾರೀಕು ಎಚ್ಚೆತ್ಕೊಳ್ಳಿ. ಆಮಿಷಕ್ಕೆ ಕೊಟ್ಟು ಯಾವುದೇ ತರಹದ ಮುನ್ನ ಆಲೋಚನೆಯಿಂದ ನಡ್ಕೊಳ್ಳಿ. ಯಾಮಾರಬೇಡಿ. ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇವಿನ ಬೇರು, ಬಿಳಿ ಎಕ್ಕದ ಬೇರು 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ಪೂಜೆ ಮಾಡ್ಕೊಂಬನ್ನಿ. ತುಂಬ ಚೆನ್ನಾಗಿರುತ್ತೆ. ಕ್ರೀಮ್, ವೈಟ್ ಮತ್ತು ಗ್ರೇ ಬಣ್ಣಗಳು ತುಂಬ ಚೆನ್ನಾಗಿರುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯಲ್ಲೇ ಇರ್ತಕ್ಕಂತಹ ಶುಕ್ರ ಮತ್ತು ಕೇತು, 7ನೇ ಮನೆ ಇರ್ತಕ್ಕಂಥ ರಾಹು ಗ್ರಹ. ಸ್ನೇಹ ವರ್ಗದಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಗಂಡ ಹೆಂಡತಿ ಸಮಸ್ಯೆಗಳು ಕಿತ್ತಾಡುವಂಥದ್ದು, ವಿಚ್ಛೇದನಕ್ಕೊಳಗಾಗುವಂಥದ್ದು. ತಾಳ್ಮೆಯಿಂದ ಇದ್ರೆ ದಾಂಪತ್ಯ ಜೀವನ ಮುಂದುವರಿಯುತ್ತೆ. ತಾಳ್ಮೆ ಕಳ್ಕೊಂಡ್ರಿ 100% ವಿಚ್ಛೇದನಕ್ಕೊಳಗಾಗತ್ತೆ. ಖಂಡಿತವಾಗ್ಲೂ ಕೂಡ ತವ್ರ ಮನೆಗೆ ಏನಾದ್ರು ಹೋದ್ರಿ ಅಲ್ಲೇ ಇರಬೇಕಾಗಿ ಬರುತ್ತೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಷ್ಟಮ ಶನಿ ಪ್ರಭಾವ ಬೇರೆ ಇದೆ. ರಾಶಿಯಾಧಿಪತಿ 2ರಲ್ಲಿ ಮಾರ್ಗಸ್ಥಾನದಲ್ಲಿ ಇದ್ದಾನೆ. ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೊಳ್ಳಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಗುರುಬಲ ಇದ್ರೂ ಕೂಡ ಹಿರಿಯರ ಆಶೀರ್ವಾದದೊಂದಿಗೆ, ಹಿರಿಯರು ಇವರಿಗೆ ಏನಾದರೂ ಬುದ್ಧಿವಾದ ಹೇಳಿ ಅಲ್ಲೇ ಇರಿಸ್ಕೋಬೇಕು. ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವರು ರಾಜಿ ಆಗಬಾರದು. ಕಾರಣಕ್ಕೆ ಅಂತ ನೀವು ಉಂಟು ಕೆಲಸ ಉಂಟು ಅಂತ ಇದ್ರೆ ಸಿಂಹರಾಶಿಯವರಿಗೆ ಹೆಣ್ಮಕ್ಕಳಿಗೆ, ಸ್ಪೆಷಲಿ ಹೆಣ್ಮಕ್ಕಳಿಗೆ ತುಂಬ ಒಳ್ಳೆಯದು. ಇಲ್ಲದಿದ್ರೆ ತಾಳ್ಮೆ ಕಳ್ಕೊಂಡ್ರಿ 100% ದಾಂಪತ್ಯ ಜೀವನ ಬಿರುಕು ಉಂಟು ಮಾಡುತ್ತೆ. ಎಚ್ಚೆತ್ಕೊಳ್ಳಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ವಾಹನಗಳಲ್ಲಿ ಚಾಲನೆ ಮಾಡುವಾಗ, ಪ್ರಯಾಣ ಮಾಡುವಾಗ, ಬಸ್ ಹತ್ತುವಾಗ, ಆಟೋ ಹತ್ತುವಾಗ, 2 ವೀಲರ್ ಚಾಲನೆ ಮಾಡುವಾಗ ಎಚ್ಚೆತ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸ್ಪೀಡ್ ಬೇಡ. ಖಂಡಿತವಾಗ್ಲೂ ತಾಳ್ಮೆಯಿಂದ ಓಡಾಡಿ. ಕಾಲ್ನಡಿಗೆಯಲ್ಲಿ ಹೋದ್ರೂ ತಾಳ್ಮೆಯಿಂದ ಓಡಾಡಿ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನಷ್ಟು ಕಟ್ಟಿಟ್ಟ ಬುದ್ಧಿ, ವಿಪತ್ತು, ಆಪತ್ತು ಅಂತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಕುಟುಂಬದಲ್ಲಿ ಸ್ವಲ್ಪ ಶುಭ ಕಾರ್ಯಗಳು, ವಾಕ್ಚಾತುರ್ಯ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಮಕ್ಕಳಿಗೆ ಒಳ್ಳೆಯ ಅನುಕೂಲ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕಲೆ ಜೀವನ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಹೊಸ ಪ್ರಯತ್ನಗಳು ಈಡೇರ್ತಕ್ಕಂಥದ್ದಾಗಿರುತ್ತೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಉನ್ನತ ಸ್ಥಾನಮಾನ ಸಿಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ
ಒಳ್ಳೆ ಅನುಕೂಲ ತಂದು ಕೊಡುವಂಥದ್ದಾಗಿರುತ್ತೆ. ಸಹೋದರ ಕಲಹ, ಸ್ವಲ್ಪ ಅಣ್ಣ ತಮ್ಮನ ವಿಚಾರದಲ್ಲಿ ಸ್ವಲ್ಪ ಸೋಲು ಗೆಲುವು ಇದ್ದಿದ್ದೆ. ತಾಳ್ಮೆಯಿಂದ ಇದ್ದರೆ ಅಣ್ಣ ತಮ್ಮಂದರು ಕೂಡ ಚೆನ್ನಾಗಿರ್ತಾರೆ, ಪ್ರೀತಿಯಿಂದ ಇರ್ತೀರ ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀಲಿ ಶಂಖಪುಷ್ಪ ಬೇರು ಮತ್ತು ಸರ್ಪಗಂಧ ಬೇರು, ಈ ಎರಡು ಬೇರುಗಳನ್ನು ಕೂಡ ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಓಂ ಸೂರ್ಯಾಯ ನಮಃ, ಓಂ ಆದಿತ್ಯ ನಮಃ ಅಂತಕ್ಕಂಥ ಮಂತ್ರ ಅದಕ್ಕೆ ಸಿದ್ಧಿಸಿ ಹಳದಿ ದಾರವನ್ನು ಸುತ್ತಿಸಿ ಕೊರಳಲ್ಲಿ ಧರಿಸ್ಕೊಳ್ಳಿ. 1 ವಾರದ ತನಕ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಕಚೇರಿಯಲ್ಲಿ ಇಟ್ಕೊಳ್ಳಿ. 1 ವಾರದ ತನಕ ಯಾವುದೇ ಸಮಸ್ಯೆಗಳಿದ್ರು ಕೂಡ ದೂರ ಮಾಡುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ ಪಿಂಕ್, ರೆಡ್, ಯೆಲ್ಲೋ ಮತ್ತು ಆರೆಂಜ್, ಪರ್ಪಲ್ ಈ ಬಣ್ಣಗಳು ನಿಮಗೆ ತುಂಬ ಅಂದರೆ ತುಂಬ ಅದೃಷ್ಟ ತಂದುಕೊಡುತ್ತೆ. ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ರಾಶಿಯಾಧಿಪತಿಯಾದ ಬುಧ, ದಶಮಾಧಿಪತಿಯು ಬುಧ, ವ್ಯಯಾಧಿಪತಿಯಾದ ಸೂರ್ಯಗ್ರಹದೊಂದಿಗೆ ಗೋಚರಿಸ್ತಕ್ಕಂಥದ್ದು ಸೂಪರ್ ಅಂತಾನೆ ಹೇಳಬೇಕಾಗತ್ತೆ. ಆದರೆ 10 ವಾರಗಳಿಂದ 10 ಹಲವಾರು ವ್ಯಾಪಾರ ಮಾಡಿ ನೋಡಿದಿರ, ಕೆಲಸ ಮಾಡಿ ನೋಡಿದ್ರೆ ಯಾವುದೂ ಕೂಡ ಈಡೇರಿಲ್ಲ. ಇರೋದನ್ನೇ ಮಾಡ್ಕೊಂಡು ಹೋಗೋಣ, ಮುಂದುವರ್ಸ್ಕೊಂಡು ಹೋಗೋಣ ಅಂತಕ್ಕಂತಹ ಯೋಚನೆ ಆಲೋಚನೆ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಹಾಗೆ ಮುಂದುವರಿಸಿ ಹೊಸ ಪ್ರಯತ್ನಗಳು ಕೈಗೂಡಿ ಬರುವಂಥದ್ದಾಗಿರುತ್ತೆ. ಬುಧ ಚೆನ್ನಾಗಿದೆ. ಬಿಸ್ನೆಸ್ಗೆ ಒಳ್ಳೆ ಮಾಡಿಸಿರ್ತಕ್ಕಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ದುಡ್ಡು ಏನಾದ್ರು ಲೋನ್, ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ರು ಕೂಡ, ಎಲ್ಲರೂ ಕೈ ಬದಲಾವಣೆ ಕೇಳಿದ್ರು ಕೂಡ, ನೀವೇನಾದ್ರು ನಿರೀಕ್ಷೆಗಳು ಇಟ್ಕೊಂಡಿದ್ರು ಕೂಡ ಅದು ಕೈ ಬಂದು ತಲುಪುವಂತಹ ವಾರ ಇದು ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. 2ರಲ್ಲಿರ್ತಕ್ಕಂಥ ಕುಜನಿಗೆ, ಮಂಗಲನಿಗೆ ಗುರು ದೃಷ್ಟಿ ಇರೋದರಿಂದ ವಿಶೇಷ ಧನಲಾಭ, ದಿಢೀರ್ ಧನಲಾಭ, ಆಕಸ್ಮಿಕ ಧನಲಾಭ, ಕಟ್ಟಿಟ್ಟ ಬುದ್ಧಿ ಖಂಡಿತವಾಗ್ಲೂ ಕೂಡ ಅಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲ 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 ಅನ್ಕೊಂಡು ಖಂಡಿತವಾಗ್ಲೂ ಕೂಡ ಬಂದು ತಲುಪುತ್ತೆ. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥ ನೀವು ಕೋಪ ಕಡಿಮೆ ಮಾಡ್ಕೊಳ್ಳಿ. ಒಂಟಿ ತಲೆನೋವು, ಉಷ್ಣತೆ ಜಾಸ್ತಿ ಇರುತ್ತೆ. ಸರ್ಕಾರಿ ಸಂಬಂಧವಾಗಿ ಆರೋಪಗಳು ಬರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವಾಗಿ ಹಾಗೂ ಸರ್ಕಾರಿ ಸಂಬಂಧವಾಗಿ ನೀವೇನು ಕೂಡ ಆಲೋಚನೆ ಮಾಡಬಾರದು. ಅವಸರಪಟ್ಟು ದುಡುಕು ನಿರ್ಧಾರವನ್ನು ತೆಗೆದುಕೋಬಾರದು. ಏನಿದೆಯೋ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಇನ್ನಷ್ಟು ಕಾಲ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿರಿ. ಗಂಡ ಹೆಂಡತಿ ಸ್ವಲ್ಪ ಸೋಲು ಗೆಲುವು, ಸೋಲ್ಬೇಕಾಗತ್ತೆ. ಆರೋಗ್ಯ ಪ್ರಾಪ್ತಿ, ಸಾಲ ಕಂಟ್ರೋಲ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ. ಚಂದ್ರಗ್ರಹ ತುಂಬ ಅದ್ಭುತವಾಗಿ ಸಂಚಾರ ಈ ವಾರ ನಿಮಗೆ. ಸುಖ, ಶಾಂತಿ, ನೆಮ್ಮದಿ, ವಿದೇಶ ಪ್ರಯಾಣಗಳು ಇವೆಲ್ಲ ಕೂಡ ಇರುತ್ತೆ. ಆದರೆ ಮಾನಸಿಕ ಗೊಂದಲ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ನೋವನ್ನು ತಂದುಕೊಡುವಂಥ ಒಂದು ವಾರ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಸಕಲ ದೋಷ, ಕುಲದೇವ ದರ್ಶನ ಮಾಡೋದು ತುಂಬ ತುಂಬ ಒಳ್ಳೆಯದು. ಕೂಡ ಎಲ್ಲಿದ್ದೀರೋ ಅಲ್ಲಿಂದಲೇ ನೆನಪಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾರಿಗೂ ಕೂಡ ಮಾತು ಕೊಡಬೇಡಿ. ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರು ತುಳಸಿ ಬೇರು ಅಥವಾ ತುಳಸಿ ಬೀಜಗಳು, ತುಳಸಿ ಬೀಜ ಮತ್ತು ಗರಿಕೆ, ಇದನ್ನು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಹಾಗೂ ಹಸಿರು ಬಣ್ಣ, ಬಿಳಿ ಬಣ್ಣ ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಏಕಾದಶ ಭಾವದಲ್ಲಿ ಬಾತಕ ಸ್ಥಾನದಲ್ಲಿ ಖಂಡಿತವಾಗ್ಲೂ ಕೂಡ ಕೇತು ಹುಟ್ಟಿರ್ತಕ್ಕಂಥದ್ದು. ಸಾಧಕ ಬಾತಕಗಳು ಈ ವಾರ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ದುಡುಕು ನಿರ್ಧಾರನ ತೆಗೆದುಕೋಬಾರದು. ತುಲಾರಾಶಿ ಇರತಕ್ಕಂಥ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಧನ ಸಪ್ತಮಾಧಿಪತಿಯಾದ ಕುಜಗ್ರಹ ರಾಶಿಯಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಗುರು ವೀಕ್ಷಣೆ ಇರೋದ್ರಿಂದ ವಿಶೇಷ ಧನಲಾಭ, ಮಿತ್ರನಿಂದ ವಿಶೇಷ ಧನಲಾಭ, ನಿಮ್ಮ ಪತ್ನಿಯಿಂದ ವಿಶೇಷವಾಗಿ ಹೆಣ್ಣಾಗಲಿ ಗಂಡಾಗಲಿ ಹೆಂಡತಿ ಆಗಲಿ ಖಂಡಿತವಾಗ್ಲೂ ಕೂಡ ಅವರುಗಳಿಂದ ನಿಮಗೆ ಒಳ್ಳೆ ಸಹಾಯ ಸಿಗುವಂಥದ್ದು. ಹಣ ಅವ್ರ ಕಡೆಯಿಂದ ನಿಮಗೆ ಸಿಗುವಂಥದ್ದು ಖಂಡಿತವಾಗ್ಲೂ ಕೂಡ. ಕುಡಿಟ ಹಣ ಎಲ್ಲ ನಿಮಗೆ ಕೊಡುವಂಥದ್ದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶತ್ರು ಸಂಹಾರ ಮಾಡುವಂಥದ್ದು, ಶತ್ರುಗಳಿಂದ ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ಸಾಲ ದೂರ ಮಾಡುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ, ಅನಾರೋಗ್ಯ ಸಮಸ್ಯೆ ಉಂಟು ಮಾಡುತ್ತೆ, ಬಾಲಕರ ದೋಷವನ್ನು ಉಂಟು ಮಾಡುತ್ತೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಜೋಪಾನ ನೋಡ್ಕೋಬೇಕಾಗತ್ತೆ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲೇ ಎಚ್ಚೆತ್ಕೋಬೇಕು ನೀವು ಖಂಡಿತವಾಗ್ಲೂ ಕೂಡ. ವಾಹನ ಅಪಘಾತಗಳು ಸಂಭವಿಸುವಂಥದ್ದು ಶುಕ್ರ ಮತ್ತು ಕೇತು ಒಟ್ಟಿಗೆ ಇರೋದರಿಂದ. ಅದೇ ಕಿಡ್ನಿಗೆ ಸಂಬಂಧವಾಗಿ, ಮೂತ್ರಪಿಂಡಕ್ಕೆ ಸಂಬಂಧವಾಗಿ ಕಾಯಿಲೆ ಬರುವಂಥ ಸಾಧ್ಯತೆಗಳು ಉಂಟು. ಯೂರಿನ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಉಂಟು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಗುರು ದೃಷ್ಟಿಯಿಂದ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ.
ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳನ್ನ ಶುಭ ಖರ್ಚುಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಾರ. ನಿಮಗೆ ಚಂದ್ರ 3, 4, 5ನೇ ಭಾವದಲ್ಲಿ ಸಂಚಾರ ಈ ವಾರ ನಿಮಗೆ ಖಂಡಿತವಾಗ್ಲೂ ಸಹೋದರ ಪ್ರಾಪ್ತಿ, ಮಾತೃ ಪ್ರಾಪ್ತಿ, ಸೊ ಮಕ್ಕಳಿಂದ ಅನುಕೂಲ ಕೂಡ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಕೋಪ ಮಾತ್ರ ಕಡಿಮೆ ಮಾಡ್ಕೋಬೇಕಾಗತ್ತೆ. ತಂದೆಯಿಂದ ಸ್ವಲ್ಪ ಅನುಕೂಲಕರವಾದ ಒಂದು ವಾರ ಇದು ಖಂಡಿತವಾಗ್ಲೂ ಕೂಡ. ಇಷ್ಟು ದಿನ ಸ್ವಲ್ಪ ದ್ವೇಷ ಸಾಧಿಸಿದ್ರೆ ಈ ವಾರ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಅವರು ಕೂಡ ಪ್ರೀತಿಯಿಂದ ನೋಡುವಂಥದ್ದು. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶಂಖಪುಷ್ಪಿ ಬೇರು ಮತ್ತು ಏಲಕ್ಕಿ, ಶಂಖಪುಷ್ಪ ಬೇರು ಮತ್ತು ಏಲಕ್ಕಿ ಎರಡೂ ಕೂಡ ಒಟ್ಟಿಗೆ ಒಂದು ಪ್ಯಾಕ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ಜೇಬಲ್ಲಿ ಇಟ್ಕೊಳ್ಳಿ, ಕಚೇರಿಗಳಲ್ಲಿ ಇಟ್ಕೊಳ್ಳಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡುತ್ತೆ. ರೆಡ್, ಯೆಲ್ಲೋ, ಆರೆಂಜ್, ಪಿಂಕ್ ಮತ್ತು ಬಿಳಿ ಬಣ್ಣದ ವಸ್ತುಗಳು ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಳಕೆ ಮಾಡಿ ಎಲ್ಲ ಥರದ ಅದೃಷ್ಟವನ್ನು ತಂದುಕೊಳ್ಳಿ. ಶುಭವಾಗಲಿ ತುಲಾರಾಶಿ ಹುಟ್ಟಿರ್ತಕ್ಕಂಥವರಿಗೆ. ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ವ್ಯಯದಲ್ಲಿ ಶತ್ರುಗಳಿಂದ ಶತ್ರು ಭಯ ಮತ್ತು ಅನಾರೋಗ್ಯ ಸಮಸ್ಯೆ, ಅನಾವಶ್ಯಕ ಖರ್ಚುಗಳು ಮತ್ತು ಹಾಸ್ಪಿಟ್ಲ್ ಖರ್ಚುಗಳು ಕಟ್ಟಿಟ್ಟಬತ್ತಿ, ಮಕ್ಕಳ ವಿಚಾರದಲ್ಲಿ ತೊಂದರೆ, ಮಕ್ಕಳನ್ನ ಜೋಪಾನ ನೋಡ್ಕೋಬೇಕು, ಆರೋಗ್ಯ ಸಮಸ್ಯೆ, ವಿಪತ್ತು, ಆಪತ್ತು ಅಂತಕ್ಕಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ, ಉಚ್ಚಾಟನೆ ಮಾಡುವಂಥದ್ದು, ಸಹ ಉದ್ಯೋಗದಿಂದ ಉಚ್ಚಾಟನೆ ಮಾಡುವಂಥದ್ದು, ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂಥದ್ದು ಎಚ್ಚೆತ್ಕೋಬೇಕು. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ. ಆದರೆ ಎಲ್ಲೋ ಒಂದು ಕಡೆಯಿಂದ ಗಜಕೇಸರಿ ಯೋಗದಿಂದ ಈ ವಾರ ಗಜಕೇಸರಿ ಯೋಗದಿಂದ ಪ್ರಾರಂಭ ಆಗುತ್ತೆ. ಆದ್ದರಿಂದ ಕೊನೆ ಗಳಿಗೆಯಲ್ಲಿ ನೀವೇ ಜಯವನ್ನು ಸಾಧಿಸೋದು, ಬೇರೆ ಬೇರೆ ದೋಷಗಳನ್ನ ದೂರ ಮಾಡಿಬಿಡುತ್ತೆ. ಖಂಡಿತವಾಗ್ಲೂ ಕೂಡ ಸಹೋದರ ಪ್ರಾಪ್ತಿ, ಮಾತೃ ಪ್ರಾಪ್ತಿ, ತಾಯಿಯಿಂದ ಅನುಕೂಲ, ತಂದೆಯಿಂದ ಅನುಕೂಲ, ಸಹೋದರನಿಂದ ಅನುಕೂಲ, ಅಕ್ಕ ತಂಗಿಯರಿಂದ ಅನುಕೂಲ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಭೂಮಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಕಿರಿಕಿರಿ, ಮನೆ ವಿಚಾರದಲ್ಲಿ ಕಿರಿಕಿರಿ, ಅಶಾಂತಿ, ಅಕ್ಕಪಕ್ಕದವರಿಂದ ತೊಂದರೆ, ವಾಹನಗಳಿಂದ ತೊಂದರೆ, ಹೆಚ್ಚು ಖರ್ಚು ವೆಚ್ಚಗಳಾಗುವಂಥದ್ದು ಮತ್ತು ಸ್ನೇಹಿತರಿಂದ ಕಿರಿಕಿರಿ, ಯಾರನ್ನೋ ಒಂದು ದೊಡ್ಡ ಒಳ್ಳೆ ಒಂದು ಸ್ನೇಹಿತರನ್ನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಉಂಟು. ಖಂಡಿತವಾಗ್ಲೂ ಕೂಡ ಶುಕ್ರ ಕೇತು ಒಟ್ಟಿಗೆ ಇರೋದ್ರಿಂದ ಎಲ್ಲೇ ಮನೆಯ ಖಂಡಿತವಾಗ್ಲೂ ಕೂಡ ಹುಷಾರಾಗಿರಿ. ಸ್ನೇಹ ಇಷ್ಟು ಸುಮಾರು ವರ್ಷಗಳಿಂದ ಸ್ನೇಹಿತರು ಅಂತಕ್ಕಂಥವ್ರು ಖಂಡಿತವಾಗ್ಲೂ ಕಿತ್ತಾಡಿ ದೂರ ಆಗುವಂಥ ಸಮಯ ಕೂಡ ಬರುತ್ತೆ. ಸ್ನೇಹ ವರ್ಗ ದೋಷ, ಸ್ನೇಹಿತರಿಗೆ ಕಂಟಕ. ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರ ಜೊತೆ ಪ್ರಯಾಣ ಮಾಡಕ್ಕೆ ಹೋಗಬೇಡಿ. ಸ್ನೇಹಿತರ ಜೊತೆ ಪ್ರಯಾಣ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ಆರೋಪ ಬರತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಕೇರ್ಫುಲ್. ಈ ವಾರ ನಿಮಗೆ ಬೆಟ್ಟದ ನೆಲ್ಲಿ ಬೇರು ಮತ್ತು ಬಿಳಿ ಎಕ್ಕದ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಪರ್ಸಲ್ಲಿ ಇಟ್ಕೊಳ್ಳಿ, ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ, ಕಚೇರಿಯಲ್ಲಿ ಇಟ್ಕೊಳ್ಳಿ, ಬೀರುವಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅಥವಾ ದೇವ್ರ ಮನೆ ಇಟ್ಕೊಂಡು ಅದಕ್ಕೆ ಪೂಜಿಸ್ಬೋದು, ಒಂದೇ ಒಂದು ಇಂಚು. ಸೊ ಖಂಡಿತವಾಗ್ಲೂ ಕೂಡ ಇದನ್ನ ಮಾಡ್ಕೊಳ್ಳಿ. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ. ಓಂ ಸ್ಕಂದಾಯ ನಮಃ, ಓಂ ಶರವಣ ಭವಾಯ ನಮಃ, ಓಂ ಷಟಾಕ್ಷರಾಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಎಲ್ಲಿದ್ರೋ ಅಲ್ಲಿ, ಎಲ್ಲಿ ಕೂತಿದ್ರೋ ಅಲ್ಲಿ, ಎಲ್ಲಿ ನಿಂತಿದ್ರೋ ಅಲ್ಲಿ ಈ ಮಂತ್ರಗಳನ್ನ ಯಥೇಚ್ಛವಾಗಿ ನೀವು ಮಂತ್ರ ಪಠನೆ ಮಾಡ್ಕೊಳ್ಳಿ. ಸಮಸ್ಯೆಗಳಿಂದ ದೂರ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಧನುಷ್ ರಾಶಿ. ಗಜಕೇಸರಿ ಯೋಗದಲ್ಲೇ ವಾರ ಪ್ರಾರಂಭ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆಗಳು ಬಂದರೂ ತಕ್ಕ ಮಟ್ಟಿಗೆ ದೂರ ಮಾಡುವಂಥದ್ದು, ವಿಜಯ ಸಾಧಿಸ್ತಕ್ಕಂಥದ್ದು, ಗಜಕೇಸರಿ ಯೋಗ ಅನುಭವಿಸ್ತಕ್ಕಂಥದ್ದು. ಗುರುಚಂದ್ರ ಯೋಗದಿಂದ, ಗಜಕೇಸರಿ ಯೋಗದಿಂದ ಅದ್ಭುತವಾದ ಒಂದು ವಾರ ಪ್ರಾರಂಭ ಆಗುತ್ತೆ ನಿಮಗೆ. ಧನುಷ್ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯ, ಉನ್ನತ ಹುದ್ದೆನ ಅಲಂಕರಿಸ್ತಕ್ಕಂಥದ್ದು, ನಿಮ್ಮ ಇಷ್ಟವಾದ ಜಾಗಕ್ಕೆ ಪ್ರಮೋಷನ್ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಸಿಗುವಂಥದ್ದು, ವ್ಯಾಪಾರ ವಹಿವಾಟು ಹೆಚ್ಚು ಲಾಭ ತಂದು ಕೊಡುವಂಥದ್ದು, ಅದ್ಭುತವಾಗಿ ಲಾಭಗಳು ದೊರೆಯುವಂಥದ್ದು, ಯಾವುದೇ ಕೆಲಸ ಕಾರ್ಯ, ಯಾವುದೇ ಮುಟ್ಟಿದೆಲ್ಲ ಚಿನ್ನ ಆಗುವಂಥದ್ದು. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ನೇರವಾಗಿ ಗುರುದು ವೀಕ್ಷಣೆ ಇರ್ತಕ್ಕಂಥದ್ದು. ಮದುವೆ ವಯಸ್ಸಲ್ಲಿರ್ತಕ್ಕಂತಹ ಗಂಡು ಹೆಣ್ಣುಗಳಿಗೆ ಆ ಯೋಗ ಕೂಡಿ ಬರುವಂಥದ್ದು. ಎಲ್ಲೋ ಒಂದು ಕಡೆ ಇಲ್ಲಿತ್ತು ವರ ವಧು ಇದೆ ಅಂತೇಳಿ ಅವರ ಮುಖಾಂತರವಾಗಿ ಖಂಡಿತವಾಗ್ಲೂ ಕೂಡ ಆ ಒಂದು ಸೂಕ್ಷ್ಮತೆಯನ್ನು ಬಳಕೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ವಿಜಯ ವಿವಾಹ ಯೋಗ ಕೂಡಿ ಬರುವಂತೆ, ಸತಿಪತಿ ಅನ್ಯೋನ್ಯ ಪ್ರಾಪ್ತಿ, ಇನ್ನಷ್ಟು ಕಾಲ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಒಳ್ಳೆ ಅನುಕೂಲ, ಪ್ರೇಮ ವಿಚಾರದಲ್ಲಿ ಹೆಚ್ಚು
ಅನುಕೂಲಕರವಾದ ಒಂದು ವಾರ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅಂದರೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಗೊಂದಲ, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ, ತಾಯಿ ಆಸ್ತಿಯಲ್ಲಿ ಕಿರಿಕಿರಿ ಉಂಟು ಮಾಡುವಂಥದ್ದು, ತಂದೆ ತಾಯಿಗಳು ಸ್ವಲ್ಪ ಗಂಡಾಂತರ ಬರುವಂಥದ್ದು, ಹುಷಾರಾಗಿರ್ಬೇಕಾಗತ್ತೆ. ಸಾಲ ಸ್ವಲ್ಪ ಏರುವಂಥದ್ದು. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿತಿಮೀರಿ ಸಾಲ, ಬೇರೆಯವರಿಗೆ ವಿಟ್ನೆಸ್ ಹೋಗಬೇಡಿ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇರೆಯವರಿಗೆ ವಿಟ್ನೆಸ್ಸು ಮಾಡಬೇಡಿ, ಸೈನ್ ಹಾಕಬೇಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ತಲೆಗೆ ಬರುತ್ತೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವುಂಟು, ಕೆಲಸ ಉಂಟು, ಜಾಮೀನು ವಿಚಾರದಲ್ಲಿ, ಸೆಕ್ಯೂರಿಟಿ ವಿಚಾರದಲ್ಲಿ ಕೇರ್ಫುಲ್. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಕಚೆನಾಗಿದೆ. ನಾವು ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ನೀವು ಪಾಲನೆ ಮಾಡಿ, ಒಳ್ಳೆಯದಾಗತ್ತೆ. ಅಶ್ವತ್ಥ ಬೇರು ಮತ್ತು ಕಡಲೆಕಾಳು, ಒಂದು ಪ್ಯಾಕ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಅಥವಾ ಬಿರೋ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ನಮಃ ಶಿವಾಯ, ಓಂ ಗುಂ ಗುರುವೇ ನಮಃ ಅಂತಕ್ಕಂಥ ಮಂತ್ರ ಅದಕ್ಕೆ ಸಿದ್ಧಿ ಮಾಡಿ. ಖಂಡಿತವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ. ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಸುಮಾರು ವಾರಗಳಿಂದ ಸ್ವಲ್ಪ ಕಿರಿಕಿರಿ ಕಿತಾಪತಿ ಆಗ್ತಾ ಇತ್ತು. ಆದರೆ ಈ ವಾರ ಬುಧ 9-10 ಧರ್ಮ ಕರ್ಮ ರಾಜಯೋಗ, ಅದ್ಭುತವಾದ ಒಂದು ವಾರ. 9 ಮತ್ತು 10ನೇ ಭಾವದಲ್ಲಿ ಬುಧ ಗೋಚರಿಸ್ತಕ್ಕಂಥದ್ದು. 6ನೇ ಭಾವದಲ್ಲಿ ಗುರು ಇದ್ರು, ಸಾಲ ಒಂದ್ ಕಡೆ ಹೇರಿದ್ರು, ಅನಾರೋಗ್ಯ ಸಮಸ್ಯೆ, ಅವು ಶತ್ರು ಬಾಧೆ ಎಲ್ಲ ಒಂದ್ ಕಡೆ ಇದ್ರು, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಮೃತ್ಯು, ಅಪಮೃತ್ಯು, ಹೋಲಿಗೆ ಹಾಕಿದ್ರು, ಪೆಟ್ಟು ಬಿದ್ದು ಕೈಕಾಲು ಮುರಿಯಿತು, ಸತಿಪತಿ ಕಲಹ, ದೂರ ಆದ್ರು ಗಂಡ ಹೆಂಡತಿಗಳು, ಇದೆಲ್ಲ ಒಂದು ಕಡೆ ಇದ್ರು ಕೂಡ ಬುಧ ಆದಿತ್ಯ ಯೋಗ, ನಿಪುಣ ಯೋಗ, ಮಹಾಲಕ್ಷ್ಮಿ ಯೋಗದಿಂದ ಲಕ್ಷ್ಮಿ ಕಟಾಕ್ಷ ಉಂಟು ಮಾಡುವಂಥದ್ದು, ಮಹಾಲಕ್ಷ್ಮಿ ಯೋಗನ ಉಂಟು ಮಾಡುವಂಥದ್ದು, ಕುಬೇರ ಯೋಗನ ಉಂಟು ಮಾಡುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ವಿಜಯನ ಸಾಧಿಸ್ತಕ್ಕಂಥದ್ದು. ಶನಿ ಬಲವಾಗಿರೋದ್ರಿಂದ, ಬುಧ ಬಲವಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಸ್ತ್ರೀ ವಿಚಾರದಲ್ಲಿ ಸ್ವಲ್ಪ ಆರೋಪ ಬರ್ತಕ್ಕಂಥದ್ದು, ಪುರುಷರ ಒಂದು ಅವಕಾಶ ಬರುವಂಥದ್ದು. ಆ ಒಂದು ಸ್ತ್ರೀಯ ಒಂದು ಪುರುಷರ ಇಂದ ಸ್ವಲ್ಪ ದೂರ ಆಗಬೇಕಾಗತ್ತೆ. ಸ್ವಲ್ಪ ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಬೇಡಿ, ಕಟ್ಟುನಿಟ್ಟಾಗಿ ಇದ್ರೆ ಇದರಿಂದ ಕೂಡ ದೂರ ಆಗ್ಬೋದು. ಅವಮಾನಗಳಿಂದ, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿಗಳಿಂದ ಖಂಡಿತವಾಗ್ಲೂ ಕೂಡ ದಿಗ್ಬಲವಾಗಿರ್ತಕ್ಕಂಥದ್ದು ಕುಜಗ್ರಹ. ಪೊಲೀಸು, ಆರ್ಮಿ ಮತ್ತು ಆಯುಧಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಅದ್ಭುತವಾದ ವಾರ. ಇಷ್ಟು ದಿನ ಹಳದಾಡಿ ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ದುಡ್ಡು ಮಾಡಿಲ್ಲ ಅಂತಕ್ಕಂಥವ್ರು ಈಗ ಖಂಡಿತವಾಗ್ಲೂ ಕೂಡ ಆ ಒಂದು ಅವಕಾಶಗಳು ನಿಮಗೆ ಬಂದಿದೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಫಲ ಮಾಡಿ ಏನಾದರೂ ಒಂದು ಮಾಡಿ ರಿಯಲ್ ಎಸ್ಟೇಟ್ ಅಲ್ಲಿ ಕಿಂಗ್ ಆಗುವಂಥದ್ದು. ಖಂಡಿತವಾಗ್ಲೂ ಕೂಡ ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿರುತ್ತೆ. ಹೊಸ ಪ್ರಯತ್ನಗಳು ಕೈಗೂಡುತ್ತೆ. ಖಂಡಿತವಾಗ್ಲೂ ಕೂಡ ಸೊ ಪ್ರಯತ್ನ ನಿಮ್ಮದು, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ನೀರಲ್ಲಿ ಅಪಾಯ ಕಾದಿದೆ, ಹುಷಾರು. ನೀರಲ್ಲಿ ಜಲಕಂಟಕ ದೋಷ ಅಂತ ಹೇಳ್ತೀವಿ. ಸೊ ನೀರಲ್ಲಿ ಅಪಾಯ ಕಾದಿದೆ. ಸೊ ಪ್ರಯಾಣ, ಸಮುದ್ರ ತೀರ, ನದಿಗಳ ತೀರ, ಹೊಳದ ಹತ್ರ ಹೋಗುವಾಗ, ಬಾವಿಗಳ ಹತ್ರ ಹೋಗುವಾಗ ಮಕರ ರಾಶಿಲಿ ಹುಟ್ಟಿರ್ತಕ್ಕಂಥದ್ದು ಸ್ವಲ್ಪ ನೀರಲ್ಲಿ ಅಪಾಯ ಕಾದಿದೆ, ಹುಷಾರ್, ಎಚ್ಚೆತ್ಕೊಳ್ಳಿ. ಹಾಗೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಜೀವ ತುಂಬಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಇಟ್ಕೊಂಡು ಪೂಜೆ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 5, 9 ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಮತ್ತು ರೆಡ್ ಈ ಬಣ್ಣಗಳನ್ನ ಬಳಕೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ದೂರ ಮಾಡ್ಕೋಬಹುದು. ಶುಭವಾಗಲಿ ಮಕರ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಕುಂಭರಾಶಿಯಾಧಿಪತಿಯಾದ ಶನಿಗ್ರಹ 2ನೇ ಭಾವದಲ್ಲಿ ಏಳೂರು ಶನಿ, ಖಂಡಿತವಾಗ್ಲೂ ವಕ್ರ ಶನಿಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ, ಕುಟುಂಬದಲ್ಲಿ ಅಶಾಂತಿ, ಗಂಡ ಹೆಂಡತಿ ಸಮಸ್ಯೆಗಳು, ವಿವಾಹಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು, ನಿಶ್ಚಯಿತಾರ್ಥ ಆಗಿರುತ್ತೆ ಮುರಿದು ಬೀಳುವಂಥದ್ದು, ಗಂಡ ಹೆಂಡತಿ ಮದುವೆ ಆಗಿರುತ್ತೆ ಹೊಸದಾಗಿ ಮುರಿದು ಬೀಳುವಂಥದ್ದು, ದೂರ ಹೋಗುವಂಥದ್ದು, ಒಬ್ರಿಗೊಬ್ರು ಮನಸ್ತಾವಗಳು ಬರುವಂಥದ್ದು, ನಿಮ್ಮ ವಿರುದ್ಧವಾಗಿ 3ನೇ ವ್ಯಕ್ತಿಗಳಿಂದ ಷಡ್ಯಂತ್ರ ನಿಮ್ಮ ವಿರುದ್ಧವಾಗಿ. ಸೊ ಗಂಡ ಹೆಂಡತಿ ಸಮಸ್ಯೆಗಳು ಹೆಚ್ಚಾಗಿ ಸೊ ಖಂಡಿತವಾಗ್ಲೂ ಕೂಡ ಕಾಣ್ತಾ ಇದೆ. ಹುಷಾರಾಗಿರ್ಬೇಕಾಗತ್ತೆ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರು. ಅಷ್ಟಮದಲ್ಲಿ ಬುಧ, ಬುದ್ಧಿಮಾಂದ್ಯಕ್ಕೆ ಒಳಗಾಗುವಂಥದ್ದು, ನರಗಳು ದೌರ್ಬಲ್ಯಕ್ಕೆ ಒಳಗಾಗುವಂಥದ್ದು, ಒಂಟಿ ತಲೆನೋವು ಬರುವಂಥದ್ದು, ತಲೆಗೆ ಪೆಟ್ಟು ಬೀಳುವಂಥದ್ದು ಖಂಡಿತವಾಗ್ಲೂ ಕೂಡ
ಯಾರನ್ನ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಹೋಗಬಾರ್ದು. ಹಾಗೆಯೇ ಸ್ನೇಹಿತರನ್ನ ದೂರ ಮಾಡಿ ಖಂಡಿತವಾಗ್ಲೂ ಕೂಡ ಮಿತ್ರನಿಂದ ದುರ್ಬಲಗಳು ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಅಶಾಂತಿ, ವಾಗ್ದೋಷ, ಏನೇ ಮಾತಾಡಿದ್ರು ಕೆಟ್ಟದಾಗುವಂಥದ್ದು. ಆದರೆ ಗುರುಚಂದ್ರ ಯೋಗ, ಗಜಕೇಸರಿ ಯೋಗದಿಂದ ಗುರು ವೀಕ್ಷಣೆ ನಿಮ್ಮ ರಾಶಿ ಮೇಲೆ ಬೀರೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ಏನೇ ಬರಲಿ ನಿಭಾಯಿಸ್ಕೊಳ್ಳೋಣ ಅಂತಕ್ಕಂಥ ಧೈರ್ಯ ತುಂಬಿಕೊಳ್ಳಿ, ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ಕೂಡ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಧ್ಯವಾದಷ್ಟು ಭಗವಂತನ ಮೊರೆ ಹೋಗಬೇಕು. ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಖಂಡಿತವಾಗ್ಲೂ ಕೂಡ ಗುಲಗಂಜಿ ಮತ್ತು ಪೆಪ್ಪರ್ ಅಂದರೆ ಕಾಳುಮೆಣಸು, ಈ ಗುಲಗಂಜಿ ಕಾಳುಮೆಣಸು ಎರಡೂ ಕೂಡ 8 ಕರೆಕ್ಟಾಗಿ, ಗುಲಗಂಜಿ 8 ಮತ್ತು ಕಾಳುಮೆಣಸು 8 ತೆಗೆದು ಕರೆಕ್ಟಾಗಿ ನೀವು ಒಂದು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ ಅಥವಾ ಬೀರೋಲ್ಗೆ ಇಟ್ಕೊಳ್ಳಿ, ಕಚೇರಿ ಇಟ್ಕೊಳ್ಳಿ. ಈ ಸಮಸ್ಯೆಗಳಿಂದ ದೂರ ಮಾಡ್ತೀರಾ, ಖಂಡಿತವಾಗ್ಲೂ ಕೂಡ ದೂರ ಆಗ್ತೀರಾ. ಸತಿಪತಿ ಅನ್ಯೋನ್ಯ ಸಿಗುತ್ತೆ, ಮಿತ್ರನಿಂದ ಧನಲಾಭ ಸಿಗುತ್ತೆ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಕಂಡು ಬರುತ್ತೆ. ಆ ಗುರುಬಲದಿಂದ ಎಲ್ಲ ಕೂಡ ದೂರವಾಗುತ್ತೆ ಖಂಡಿತವಾಗ್ಲೂ ಕೂಡ. ಆರೋಗ್ಯನೂ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ಎಲ್ಲ ಸಮಸ್ಯೆಗಳಿಂದ ದೂರ ಮಾಡ್ಕೋಬಹುದು. ಹಾಗೆಯೇ ಯೆಲ್ಲೋ, ಆರೆಂಜ್, ವೈಲೆಟ್, ಪರ್ಪಲ್ ಈ ಬಣ್ಣಗಳನ್ನ ನೀವು ಬಳಕೆ ಮಾಡಿ ಎಲ್ಲ ಥರದ ಅದೃಷ್ಟ ಕೂಡ ನಿಮಗೆ ಲಭಿಸುತ್ತೆ. ಶುಭವಾಗಲಿ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಾಧಿಪತಿಯಾದ ಗುರು ಗ್ರಹ, ಬಟ್ ಅರ್ಧಾಷ್ಟಮ ಗುರು ಅಂತ ಹೇಳ್ತೀವಿ. ಏಳೂರ ಶನಿ, ಜನ್ಮದಲ್ಲೇ ಶನಿ, ತಲೆಗೆ ಪೆಟ್ಟು ಬೀಳುತ್ತೆ, ವಾಹನ ಅಪಘಾತದಲ್ಲಿ ಸಂಭವಿಸುತ್ತೆ, ತಂದೆ ತಾಯಿ ವಿಚಾರದಲ್ಲಿ ಕಿರಿಕಿರಿ ಇರುತ್ತೆ, ಸುಖ ಅಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡುತ್ತೆ ಖಂಡಿತವಾಗ್ಲೂ ಕೂಡ. ಸಾಲ ಒಂದು ಕಡೆ ಏರುತ್ತೆ ಖಂಡಿತವಾಗ್ಲೂ ಕೂಡ. ಮೂತ್ರಪಿಂಡಕ್ಕೆ ಸಂಬಂಧವಾಗಿ ಕಾಯಿಲೆನ ಎದುರಿಸ್ಬೇಕಾಗತ್ತೆ. ವ್ಯಯದಲ್ಲಿರ್ತಕ್ಕಂಥ ರಾಹು, ಅನಾವಶ್ಯಕ ಖರ್ಚುಗಳು, ಟಿಟಬುತ್ತಿ ಅಂತಕ್ಕಂಥ ಯಾವುದಕ್ಕೂ ದುಡ್ಡು ಇಟ್ಟಿರ್ತೀರ, ಯಾವುದೋ ಖರ್ಚು ವೆಚ್ಚಗಳಾಗ್ಬಿಡುತ್ತೆ ಖಂಡಿತವಾಗ್ಲು. ಆದರೆ ಇದನ್ನೆಲ್ಲ ಮೀರಿ ಕೂಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರ ಸ್ವಯಂ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ರೆ, ಚಂದ್ರ ದಶಮ ಲಾಭ ಸ್ಥಾನದಲ್ಲಿ ಗೋಚರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಯಶಸ್ಸು, ಕೀರ್ತಿ, ಸಂಪತ್ತು, ಕುಲದೇವರ ಅನುಗ್ರಹ, ಮಕ್ಕಳಿಂದ ಅನುಕೂಲ, ವಿದೇಶ ಪ್ರಯಾಣಗಳು ಮತ್ತು ಪ್ರವಾಸ, ಸುಖ ಶಾಂತಿ ನೆಮ್ಮದಿ, ಖುಷಿಯಾಗಿ ಓಡಾಡೋದು ಇವೆಲ್ಲ ಇರುತ್ತೆ. ಮಿತ್ರನಿಂದ ವಿಶೇಷ ಧನಲಾಭ, ಆರೋಗ್ಯ ಪ್ರಾಪ್ತಿ ಎಲ್ಲ ಇರುತ್ತೆ ಖಂಡಿತವಾಗ್ಲೂ ಕೂಡ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಸರ್ಕಾರಿ ಸಂಬಂಧವಾಗಿ ರಾಜಕೀಯವಾಗಿರ್ತಕ್ಕಂಥವ್ರಿಗೆ ತುಂಬ ಅಂದರೆ ತುಂಬ ಕಿರಿಕಿರಿ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಹುಷಾರಾಗಿರ್ಬೇಕು, ಬಾಯಿ ಬಿಡಬಾರ್ದು, ಮಾತು ಹರಿಬಿಡಬಾರ್ದು ಖಂಡಿತವಾಗ್ಲೂ ಕೂಡ. ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು ಸರ್ಕಾರಿ ಸಂಬಂಧವಾಗಿ ಇರ್ತಕ್ಕಂಥವ್ರಿಗೆ, ಮತ್ತೆ ಸರ್ಕಾರಿ ಸಂಬಂಧ ಏನಾದರೂ ಕೆಲಸ ಆಗಬೇಕು ಅಂದ್ರೂ ವಿಘ್ನಗಳಾಗತ್ತೆ, ಅವಮಾನ ಆಗುತ್ತೆ. ಅಷ್ಟಮದಲ್ಲಿರ್ತಕ್ಕಂಥ ಕುಜ, ಹಣದ ಸಮಸ್ಯೆ, ಕಿರಿಕಿರಿ, ಕಿತಾಪತಿ, ವಾಗ್ದೋಷ, ತಂದೆಯಿಂದ ಅನಾನುಕೂಲ, ತಂದೆಗೆ ಕಂಟಕ ಎಲ್ಲ ಇರುತ್ತೆ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹುಷಾರಾಗಿದ್ದು ಈ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಎಳ್ಳೆಣ್ಣೆ ಸ್ನಾನ ಮಾಡ್ಕೊಳ್ಳಿ, ಕರಿಯಲ್ಲು ಸೇವನೆ ಮಾಡಿ ಖಂಡಿತವಾಗ್ಲೂ ಕೂಡ. ಎಳ್ಳು ಬೆಲ್ಲ ಹಾಕಿ ಕುಟ್ಬಿಟ್ಟು ಅದನ್ನು ಸೇವನೆ ಮಾಡಿ, ಅರ್ಧ ಚಮಚ ಅಷ್ಟು ಖಂಡಿತವಾಗ್ಲೂ ಕೂಡ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಬಿಳಿ ಸಾಸಿವೆ ಮತ್ತು ಕಾಳುಮೆಣಸು, ಈ ಬಿಳಿ ಸಾಸಿವೆ ಕಾಳುಮೆಣಸು ಎರಡೂ ಕೂಡ ಒಂದು ಪೇಪರ್ನಲ್ಲಿ ಪ್ಯಾಕೆಟ್ ಥರ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಬೀರೋ ಒಳಗೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಕೂಡ. ಈ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಖಂಡಿತವಾಗ್ಲೂ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ನೀಲಿ ಮತ್ತು ಹಳದಿ, ಕೆಂಪು ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಇದಿಷ್ಟು ದ್ವಾದಶ ರಾಶಿ ಫಲಗಳು ವೀಕ್ಷಕರೇ. ಬರುವ 29/9/2025 5/10/2025 ತನಕ ಇರತಕ್ಕಂಥ ಈ ಒಂದು ವಾರದ ವಿಶೇಷ ಫಲಗಳನ್ನು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಖಂಡಿತವಾಗ್ಲೂ ಕೂಡ. 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಆನ್ಲೈನ್ ಕನ್ಸಲ್ಟಿಂಗ್ ಕೂಡ ಇರುತ್ತೆ. ಸೊ ಖಂಡಿತವಾಗ್ಲೂ ಕೂಡ ಕನ್ಸಲ್ಟ್ ಕೂಡ ಮಾಡ್ಕೋಬೋದು. ಮುಂಚಿತ ಅಪಾಯಿಂಟ್ಮೆಂಟ್ ತೊಗೊಂಬಂದು ಭೇಟಿಯಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.